ನಾನು ಒಂದು ಕ್ಯಾರೆಟ್ ಒಂದು ಕುಕುಂಬರ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕರ್ಡಲ್ಲಿ ಚಿಯಾ ಸೀಡ್ಸ್ ನೆನೆ ಹಾಕಿದ್ದೆ. ಇವಾಗ ಇದನ್ನ ಪೀಲ್ ಮಾಡ್ಕೊಳ್ಳೋಣ. ನಾನು ಈ ಥರ ಪೀಲರಿಂದ ಫಸ್ಟ್ ಪೀಲ್ ಮಾಡ್ಕೊತೀನಿ. ಏನೋ ಒಂದು ಆಳು ಮೂಳು ಊಟದಲ್ಲಾದರೂ ಕಂಟ್ರೋಲ್ ಮಾಡೋಣ, ಎಕ್ಸಸೈಸ್ ಅಂತೂ ಮಾಡಲ್ಲ ಅಂತ ಮಾಡ್ತಾಯಿದ್ದೀನಿ. ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ. ನನಗಂತೂ ಒಂದು ದೊಡ್ಡ ಯುದ್ಧನೇ ಗೆದ್ದಂಗೆ. ಅಂದರೆ ನಾನು ಚಹಾ ಬಿಟ್ಟಿದ್ದೀನಿ, ಅದು 2 ಡೇಸ್ ಆಯಿತು ಅಷ್ಟೇ. 2 ಡೇಸ್ ಬಿಡೋದು ನಿಮಗೆ ಸಿಂಪಲ್ ಅಂತ ಅನಿಸ್ಬೋದು, ಬಟ್ ಅದು ನನಗೆ ಬಿಗ್ ಮ್ಯಾಟರ್. ಬಿಕಾಸ್ ನನಗೆ ಹಾಲಾರ್ದದು, ಆದರೂ ನಾನು ಬಿಟ್ಟಿದ್ದೀನಿ. ಆಮೇಲೆ ಇದನ್ನು ರೊಟೇಟ್ ಮಾಡಿಕೊಂಡು ಇಲ್ಲಿ ಮ್ಯಾಗಿ ಥರ ಮಾಡ್ಕೊತೀನಿ. ಬಂತ ಇಲ್ವ, ಸೆಟ್ ಆಯಿತಾ? ಓಕೆ, ನೋಡೋಣ. ಆಯ್ತು ಅನಿಸುತ್ತೆ. ತುಂಬಾ ದೊಡ್ಡ ವಿಷಯ ನನಗೆ ಚಹಾ ಬಿಡೋದಂದರೆ. ಯಾಕೆಂದರೆ ಚಹಾ ಬಿಟ್ಟೇ ಇರಲ್ಲ ನಾನು. ಅಂಥದ್ರಲ್ಲಿ ಇವಾಗ ಬಿಡಬೇಕಲ್ವಾ, ಅದು ತುಂಬ ಕಷ್ಟ. ನೋಡಿ, ಈ ಥರ ಮ್ಯಾಗಿ ಥರ ಮಾಡ್ಕೊತಾ ಇದ್ದೀನಿ. ಏನು ಡಯಟೋ ಏನೋ, ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ. ಅಂದರೆ ಡಯಟ್ ಅಂದರೆ ನಾನು ಪ್ರಾಪರ್ ಡಯಟ್ ಮಾಡ್ತಾಯಿಲ್ಲ, ವೆಜಿಟೇಬಲ್ ತಿಂತಾ ಇದ್ದೀನಿ. ಅಂದರೆ ಮುಂಚೆನೂ ತಿಂತಾ ಇದ್ದೆ, ಇವಾಗ ಸ್ವಲ್ಪ ಡೈಲಿ ತಿನ್ನೋಣ. ಬಿದ್ದೋಯ್ತದೆ, ವಾಶ್ ಮಾಡ್ಕೊಂಡು. ಇವಾಗ ಸ್ವಲ್ಪ ಡೈಲಿ ತಿನ್ನೋಣ. ಆಮೇಲೆ ಸ್ವಲ್ಪ ಪ್ರೋಟೀನು ಅದು ಇದು ಆಳು ಮೂಳು ಆ್ಯಡ್ ಮಾಡೋಣ, ಖಾರ ಕಡಿಮೆ ಮಾಡೋಣ, ಅಂದರೆ ರೈಸ್ ಕಡಿಮೆ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲಿವರೆಗೂ ಮಾಡ್ತೀನಿ ಅಂತ ಗೊತ್ತಿಲ್ಲ, ನೋಡೋಣ ಮಾಡೋಣ ಅಂತ. ಎಷ್ಟು ದಿನ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಎಲ್ಲ ಇದು ಮಾಡ್ಕೊಂಡು ತಿನ್ನೋಕ್ಕೂ ಯಪ್ಪ ಬೇಜಾರು ಅನ್ಸುತ್ತೆ. ತಿನ್ನಬೇಕಲ್ಲ ಇದನ್ನು. ಇವಾಗ ಬೆಳಿಗ್ಗೆ ನಾಷ್ಟ ನನಗೆ ಇದೆ. ಇವಾಗ ಕ್ಯಾರೆಟು ಕುಕುಂಬರ್, ಇದರಲ್ಲಿ ಸ್ವಲ್ಪ ಕರ್ಡ್ ಹಾಕ್ತೀನಿ. ಎಲ್ಲ ಕೆಳಗೆ ಬೀಳ್ತೈತೆ. ಇದನ್ನು ನನ್ನ ಮಗಳಿಗೆ ಕೊಡ್ತೀನಿ. ಇವಾಗ ನನ್ನ ಮಗಳು ಇದನ್ನ ಮ್ಯಾಗಿ ಅಂದ್ಕೊಂಡು ತಿಂತಾಳೆ. ಸ್ವಲ್ಪ ಅವಳು ತೆಕ್ಕೊಡ್ತೀನಿ. ಇದರಲ್ಲಿ ಈ ಥರ ತುರಿಬೇಕಾಗ್ತದೆ ಇದನ್ನು, ಅಂದರೆ ಟೇಸ್ಟ್. ಅಂದರೆ ಫುಲ್ ಕ್ಯಾರೆಟ್ ತಿನ್ನೋಕ್ಕಿಂತ ಈ ಥರ ಮಾಡ್ಕೊಂಡು ತಿಂದ್ರೇನು ಚೆನ್ನಾಗಿರುತ್ತೆ ಅಂತ. ಸ್ಲೈಸ್ ಫುಲ್ ನೀಟಾಗಿ ಹೇಗಾಗುತ್ತೆ. ಮಾಡಿದವರಲ್ಲ ಬಿಡ್ದವರಲ್ಲ, ಇದನ್ನೆಲ್ಲ ಮಾಡಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ. ಅಮ್ಮ ಮ್ಯಾಗಿ ಕೊಡ್ಲಾ? ನೋಡಿ, ವಾವ್, ಕ್ಯಾರೆಟ್ ಮ್ಯಾಗಿ. ಯು ವಾಂಟ್? ಬನ್ನಿ ಬನ್ನಿ ಬನ್ನಿ, ಇಲ್ಲಿ ನೋಡಿ ಅಮ್ಮ, ಬನ್ನಿ ಇಲ್ಲಿ ನೋಡಿ ಎಷ್ಟು ಕ್ಯಾರೆಟ್ ಮ್ಯಾಗಿ ಹಾಕಿದ್ದೀನಿ. ಬನ್ನಿ, ಇಷ್ಟು ಕೊಟ್ಟಿರ್ತೀನಿ ಅವಳಿಗೆ. ಆಮೇಲೆ ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಲ್ವ, ಅದಕ್ಕೆ ಸ್ವಲ್ಪನೇ ಕೊಡ್ತೀನಿ. ಮತ್ತೆ ಕೇಳಿದ್ರೆ ಮಾಡಿ ಕೊಡೋದು. ನನಗೆ ಸಾಕು ಅನಿಸುತ್ತೆ. ನೋಡಿ, ಇಷ್ಟಾಗಿದೆ ಮ್ಯಾಗಿ. ಇದನ್ನ ಸೈಡ್ ಇಡೋಣ. ಇವಾಗ ಇದನ್ನು ಆಲ್ರೆಡಿ ವಾಶ್ ಮಾಡಿದ್ದೀನಿ ನಾನು. ಫಸ್ಟು ಪೀಲ್ ಮಾಡ್ಕೊಂಬಿಡೋಣ ಅದನ್ನ ಈ ಪೀಲರಿಂದ. ಹೀಗೆ ನೀಟಾಗಿ ಪೀಲ್ ಮಾಡೋಣ. ಆಮೇಲೆ ಸೈಡ್ ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ಇವಾಗ ಈ ಪೀಲರಿಂದ ಹಾಕೋಣ. ನೋಡಿ ಹಿಂಗೆ ಬರುತ್ತೆ ಕುಕುಂಬರ್. ಇದರಲ್ಲಿ ಒಂದು ಕ್ಯಾರೆಟ್, ಒಂದು ಕುಕುಂಬರ್. ಇದಂತೂ ಬರ್ತಾನೆ ಇಲ್ಲ, ಕಟ್ ಮಾಡಿ ಹಾಕಿದ್ರೇ ನಡೀತಿತ್ತು ಅಂತ. ಇದರಲ್ಲಿ ನಾವು ಮೊಳಕೆ ಕಾಳು, ಆಮೇಲೆ ಏನಂತಾರೆ ಪೊಮೊಗ್ರೆನೇಟ್, ಅದೆಲ್ಲ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಈಗ ನನ್ನ ಸದ್ಯಕ್ಕೆ ಅಷ್ಟೊಂದು ಇದು ಇಲ್ಲ ಅಷ್ಟೊಂದೆಲ್ಲ ಮಾಡ್ಕೊಳ್ಳಿಕ್ಕೆ. ಸೊ ಇವತ್ತು ಒಂದಿನ ಇದನ್ನೇ ತಿನ್ನೋಣ. ಬರ್ತಾನೆ ಇಲ್ಲ ಅದು.
ಕೆಳಗೆ ಬಿದ್ದಿದ್ದೆಲ್ಲ ಹಾಕ್ತಿದ್ದೀನಿ ಅಂತಲ್ಲ, ನಮ್ಮ ಫ್ಲೋರ್ ಎಲ್ಲ ನಾನು ನೀಟಾಗಿ ಇಲ್ಲೇ ಕಟ್ ಮಾಡೋದಲ್ಲ, ಸೊ ಎಲ್ಲ ನೀಟಾಗಿ ಇರುತ್ತೆ ನನಗೆ. ವೈಪ್ ಮಾಡಿದ್ದೀನಿ. ಇಷ್ಟು ಬಂತು. ಇದನ್ನು ಇವಾಗ ಚಾಪ್ ಮಾಡ್ಕೊಂಡ್ಬಿಡ್ತೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಇದನ್ನು ಆಮೇಲೆ ತಿನ್ನೋಣ. ಇದಿಷ್ಟೇ ಮ್ಯಾಗಿ ಥರನೇ ನೋಡೋಣ, ಟೇಸ್ಟ್ ಇದಿರಲಿ, ಆಮೇಲೆ ತಿನ್ನೋಣ. ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ಪೆಪ್ಪರ್ ಪೌಡ್ರ್, ಸ್ವಲ್ಪ ಪೆಪ್ಪರ್ ಪೌಡ್ರ್ ಇಷ್ಟು. ಆವಾಗ ಸಾಲ್ಟ್ ಹಾಕ್ಬೇಕು. ಇದಕ್ಕೆ ಆಲಿವ್ ಆಯಿಲ್ ಅದು ಎಲ್ಲ ಹಾಕ್ತಾರೆ, ನಾನೇನೇನು ಹಾಕಲ್ಲ. ಸ್ವಲ್ಪ ಸಾಲ್ಟ್, ಆಮೇಲೆ ಇದನ್ನು ಹಾಕೋಣ. ಅಮ್ಮ ಮ್ಯಾಗಿ ಕೊಡ್ಲಾ? ತಿಂತೀಯಾ? ಫೇಸ್ ವಾಶ್ ಮಾಡಿಸ್ತೀನಿ ಬನ್ನಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಟೇಸ್ಟ್ ನೋಡೋಣ ಅಲ್ವಾ ಹೇಗಿದೆ ಅಂತ. ಬರ್ತಾನೆ ಇಲ್ಲ ಅದು. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಈ ಮೆಸ್ಸೆಲ್ಲ ನೋಡಬೇಡಿ, ಇದಷ್ಟೇ ನೋಡಿ, ಸಕ್ಕತ್ತಾಗಿದೆ. ವೆರಿ ನೈಸ್. ಇಷ್ಟು ಟೇಸ್ಟ್ ಆಗುತ್ತಂತ ಅಂದ್ಕೊಂಡೇ ಇರಲಿಲ್ಲ. ಇದಾಗಿತ್ತು ನನ್ನ ಡಯಟ್ನ ಫಸ್ಟ್ ರೆಸಿಪಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇದು ಸಿಂಪಲ್ ಇದೆ ಅಲ್ವಾ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ವೆರಿ ನೈಸ್. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.